ಫರ್ಮೆಂಟೇಷನ್ ಇಲ್ಲ, ಜಾಸ್ತಿ ಟೈಮ್ ಕೂಡ ಬೇಡ. ಆದರೂ ಟೇಸ್ಟಲ್ಲಿ ರಾಯಲ್ ಫೀಲ್ ಕೊಡುತ್ತೆ ನಮ್ಮ ಕರಾವಳಿಯ ಹೆಮ್ಮೆ ನೀರ್ದೋಸೆ. ಮೊದಲಿಗೆ 1 ಕಪ್ ಆಗುವಷ್ಟು ಅಕ್ಕಿನ 3-4 ಅವರು ನೆನೆಸಿಟ್ಕೊಳ್ಬೇಕು. ನಂತರ 2-3 ಟೈಮ್ಸ್ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಿರುವಂಥ ಅಕ್ಕಿಗೆ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಸ್ಮೂತಾಗಿ ಇದನ್ನು ರುಬ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಮೇನ್ ಚಾಲೆಂಜ್ ಇರುವಂಥದ್ದು ಕನ್ಸಿಸ್ಟೆನ್ಸಿಯಲ್ಲಿ. ಇದರ ಹಿಟ್ಟು ತುಂಬ ತೆಳುವಾಗಿರುತ್ತೆ, ಹಾಗೆ ತುಂಬ ನೀರು ರೀತಿ ಆದರೂ ಕೂಡ ದೋಸೆ ಎದ್ದೇಳಲ್ಲ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರುಬ್ಕೊಳ್ಬೇಕಾದ್ರೆ ಕಾಯಿ ತುರಿ ಬದಲಿಗೆ ಕಾಯಿ ಹಾಲನ್ನ ಕೂಡ ಸೇರಿಸ್ಕೊಳ್ಬೋದು. ನಂತರ ತವಾನ ಕಾಯಕ್ಕಿಟ್ಬಿಟ್ಟು ಎಣ್ಣೆ ಸವರ್ಕೊಳ್ಬೇಕು. ಹಾಗೆ ಪ್ರತಿ ಸಲ ದೋಸೆ ಹುಯ್ಕೋಬೇಕಾದ್ರೆ ಹಿಟ್ಟನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದ್ರ ಬ್ಯಾಟ್ರ್ ತುಂಬ ತೆಳುವಾಗಿರೋದ್ರಿಂದ ಕೆಳಗಡೆ ಅಂಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. 1-2 ಸೆಕೆಂಡಷ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ನಂತರ ನಿಧಾನವಾಗಿ ಸೌಟಿಂದ ತೆಗೆದ್ರೆ ದೋಸೆ ರೆಡಿ.